ಯಾಕೆಲ್ಲರೂ ಅಷ್ಟು ಟೆನ್ಷನ್ ಆಗಿದ್ದೀರಾ? ಡೋಂಟ್ ವರಿ, ಅವ್ರು ಸೇಫ್ ಆಗಿರಲಿ ಅಂತಾನೆ ನನ್ನ ಮನೆಗೆ ಕರ್ಕೊಂಡು ಬಂದಿದ್ದು. ನೋಡ್ತಾ ಇರಿ, ಅವ್ರು ಹಾಸ್ಪಿಟ್ಲಲ್ಲಿ ಎಷ್ಟು ಬೇಗ ರಿಕವರಿ ಆಗ್ತಿದ್ರೋ ಅಷ್ಟೇ ಬೇಗ ಮನೆಯಲ್ಲೂ ಆಗ್ತಾರೆ. ನಾನು ಅವ್ರನ್ನ ನೋಡ್ಕೋಬೇಕು. ನಿಂತ್ಕೊಳ್ಳಿ, ನಾನ್ಸೆನ್ಸ್ ಮಾತಾಡಬೇಡಿ. ಮನೇಲಿದ್ರೆ ಅವ್ರು ಹೇಗೆ ರಿಕವರ್ ಆಗ್ತಾರೆ? ನೀವೇನ್ ಡಾಕ್ಟ್ರಾ? ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ಒಂದ್ ಜೀವದ ಬೆಲೆ ಗೊತ್ತಿದ್ಯಾ ನಿಮ್ಗೆ? ಜೀವನದ ಬೆಲೆ ಇವ್ರಿಗೆಲ್ಲಿ ಗೊತ್ತಿದೆ? ಗೊತ್ತಿದ್ದಿದ್ರೆ ಮೋಸ ಮಾಡಿ ಏಜೆನ ಮದುವೆ ಆಗಿ ನಮ್ಗೆಲ್ಲ ಇಷ್ಟೊಂದು ತೊಂದರೆ ಹೇಳ್ಕೊಡ್ತಿದ್ರು. ಸ್ವಲ್ಪ ಸಮಾಧಾನವಾಗಿ ಮಾತಾಡ್ರಮ್ಮ. ಏನ್ ನಡೀತಿದೆ ಇಲ್ಲಿ? ಅಜ್ಜಿ, ನಮ್ಮ ಅತ್ತಿಗೆ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಅಂತಿದ್ರೆ ಹೇಗ್ ಸಮಾಧಾನವಾಗಿರೋದಕ್ಕಾಗತ್ತೆ? ನನ್ ಜೀವಕ್ಕೆ ತೊಂದರೆ ಆದ್ರೂ ಪರವಾಗಿಲ್ಲ, ಆದ್ರೆ ಪಾಪ ನಮ್ಮ ಅತ್ತಿಗೆ ಇವಳು ಇಷ್ಟ ಬಂದಾಗ ಡಿಸಿಷನ್ ತಗೊಂಡ್ರೆ ಭಯ ಆಗೋದಿಲ್ವಾ? ಇಲ್ಲ, ಏನಮ್ಮ ಇದು? ಯಾಕೆ ಹಾಗೆ ನಿಂತಿದ್ಯಾ? ಮಾತಾಡ್ದೆ, ಅವರೆಲ್ಲ ಕೇಳ್ತಿದಾರಲ್ಲ, ಹೇಳು. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಅವ್ರಿಗೆ ಪ್ರಜ್ಞೆ ಬಂದ್ಮೇಲೆ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ತಗೋತಾರೆ? ಮಾತಾಡಿ, ನಿಮ್ಮನ್ನೇ ನಾವು ಪ್ರಶ್ನೆ ಕೇಳ್ತಾ ಇರೋದು. ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗಿರೋದು ನಾನಲ್ಲ, ಏಜೆ. ಹೌದು, ನನ್ನ ಏನು ಕೇಳಬೇಡಿ. ಏನೇ ಕೇಳದಿದ್ರು ಏಜೆಂಟ್ ಕೇಳಿ. ಏಜೆನ್ ಯಾಕೆ ಕೇಳ್ಬೇಕು? ನೀವೇ ತಾನೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ ಬಂದಿದ್ದು. ಹೌದು, ಆದ್ರೆ ಏಜೆ ಹೇಳಿದ್ಮೇಲೆ ನಾನು ಈ ಕೆಲಸ ಮಾಡಿದ್ದು. ಇಲ್ಲ, ನಮ್ಮ ಏಜೆ ಅದ್ ಹೇಗೆ? ನೋ, ಏನೇ ಇದ್ರು ಅಜ್ಜಿ ಮತ್ತೆ ಏಜೆ ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರ ಕೊಡೋದು. ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡಕ್ ತಯಾರಿಲ್ಲ. ನಿಮ್ಗೆ ಏನೇ ಕ್ಲಾರಿಟಿ ಬೇಕಿದ್ರು ಏಜೆಂಟ್ ಕೇಳ್ಕೊಳ್ಳಿ. ಅಕ್ಕ, ನಮ್ಮ ಅತ್ತಿಗೆ ಏನಾದ್ರೂ ಆದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಅಳ್ಬೇಡ ಸರು. ರಾಮ್ ಡಿಸ್ಚಾರ್ಜ್ ಮಾಡಿಸಿದಾನೆ ಅಂತಂದ್ಮೇಲೆ ಏನಾದ್ರೂ ವಿಷಯ ಇದ್ದೇ ಇರುತ್ತೆ. ಏಜೆ ಈ ತರ ಮಾಡಿರಕ್ ಸಾಧ್ಯನೇ ಇಲ್ಲ. ಪವಿತ್ರನ್ ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಏಜೆಗೆ ಗೊತ್ತಿದೆ. ಅದು ಗೊತ್ತಿದ್ದು ಅವರೇ ಡಿಸ್ಚಾರ್ಜ್ ಮಾಡಿಸ್ತಾರ? ಇಲ್ಲ, ಏಜೆ ಬರ್ಲಿ, ಅವರನ್ನೇ ನೇರವಾಗಿ ಕೇಳೋಣ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆನೂ ಆಗತ್ತೆ. ನರ್ಸ್, ಯಾರನ್ನ ಕೇಳಿ ನಾನು ಹೆಂಡತಿ ಡಿಸ್ಚಾರ್ಜ್ ಮಾಡಿದ್ರಿ? ಅವಳ ಪರಿಸ್ಥಿತಿ ಗೊತ್ತಿದ್ದು ಡಿಸ್ಚಾರ್ಜ್ ಮಾಡಿದ್ರ? ನಾನು ಅವಳ ಹಸ್ಬೆಂಡು. ನೀವೇನೇ ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ ನನ್ನ ಪರ್ಮಿಷನ್ ಕೇಳಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ? ಸರ್, ನಮ್ಮನ್ನ ಕೇಳಿದ್ರೆ ನಾವು ಏನು ಹೇಳೋಕ್ಕಾಗುತ್ತೆ? ನಾವಿಲ್ಲಿ ಸ್ಟಾಫ್ ನರ್ಸ್ ಅಷ್ಟೇ. ಡಾಕ್ಟ್ರ್ ಏನು ಹೇಳ್ತಾರೋ ಅದು ಮಾಡ್ತೀವಿ. ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂತ ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀರಿ ನೀವು? ನನ್ನ ಹೆಂಡತಿ ಪರಿಸ್ಥಿತಿ ಗೊತ್ತಿದ್ದು ನೀವು ಡಿಸ್ಚಾರ್ಜ್ ಮಾಡಿದೀರಾ ಅಂತಂದ್ರೆ ಎಷ್ಟ್ರಿ ಧೈರ್ಯ ನಿಮಗೆ? ನನ್ನ ಹೆಂಡತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತೋ ಯಾರ್ರೀ ಆನ್ಸರಬಲ್ಲು? ಯಾರೋ? ಸರ್, ನಮ್ಮ ಹತ್ರ ಮಾತಾಡಿದ್ರೆ ಯಾವ ಪ್ರಯೋಜನನೂ ಇಲ್ಲ. ನೀವೇನೇ ಇದ್ರು ಡಾಕ್ಟರ್ ಹತ್ರ ಮಾತಾಡಿ. ಮಾತಾಡ್ತೀನಿ. ನಾನು ಯಾರು ಅಂತ ಗೊತ್ತು ತಾನೆ? ಇನ್ಫ್ಲೂಯೆನ್ಸ್ ಇರೋ ನಮಗೆ ಹೇಗೆ ಟ್ರೀಟ್ ಮಾಡ್ತೀರಾ ಅಂತಂದ್ಮೇಲೆ ಸಾಮಾನ್ಯ ಜನಗಳಿಗೆ ಹೇಗೆ ಟ್ರೀಟ್ ಮಾಡ್ತೀರಾ ನೀವು? ಸುಮ್ಮನೆ ಬಿಡಲ್ಲ, ಯಾರನ್ನೂ ಸುಮ್ಮನೆ ಬಿಡಲ್ಲ. ಕಂಪ್ಲೇಂಟ್ ಮಾಡಿ ಇಡೀ ಹಾಸ್ಪಿಟಲ್ನ ಮುಚ್ಚಿಸ್ತೀನಿ ನಾನು. ಡೋಂಟ್ ವರಿ ಸರ್, ಒಳ್ಳೆ ನರ್ಸ್ನ ಕಳಿಸ್ಕೊಡ್ತೀವಿ. ಎಲ್ಲ ನಾವೇ ನೋಡ್ಕೋತೀವಿ. ಏನೇ ಎಮರ್ಜೆನ್ಸಿ ಇದ್ರೂ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಡಾಕ್ಟರ್. ಎನಿ ಟೈಮ್. ಓಕೆ ಏಜೆ ಸರ್, ಟೇಕ್ ಕೇರ್ ಆಫ್ ಪವಿತ್ರ.
ಹೇಗಿದ್ರು ಪವಿತ್ರ ಅವ್ರು ನೋಡೋದಕ್ಕೆ ದಿನ ಮನೆಗೆ ಬರ್ತಾನೆ ಇರ್ತೀನಿ, ಆಗ ಮೀಟ್ ಮಾಡ್ತೀನಿ. ನನಗೆ ಅರ್ಜೆಂಟ್ ಆಪರೇಷನ್ ಇದೆ ಸರ್. ಶೋರ್ ಡಾಕ್ಟರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂದ್ರೆ ಈ ಏಜೆ ಕೆಲ್ಸನಾಯ್ತಲ್ಲ, ಆ ಪವಿತ್ರನ್ನ ಕಾಪಾಡ್ಕೊಳ್ಳೋದಿಕ್ಕೋಸ್ಕರ ನಿಮ್ ಮನೆಗ್ ಶಿಫ್ಟ್ ಮಾಡಿಸ್ಕೊಳ್ತಿದ್ಯಾ? ತಪ್ಪು ಮಾಡ್ತಾ ಇದೀಯಾ ಏಜೆ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನಾನು ಬೇಡ 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 ಅಂದ್ರೂ ನನ್ನ ದಾರಿಗಡ್ಡ ಬರ್ತಾನೆ ಇದೆಯಾ. ನಿನ್ ಪಾಡಿಗೆ ನಿನ್ ಪವಿತ್ರನ ನಿಮ್ ಮನೆಗ್ ಕರ್ಕೊಂಡು ಹೋಗ್ಬಿಟ್ರೆ ನಾನು ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನೋ ವೇಸ್, ಚಾನ್ಸೇ ಇಲ್ಲ. ಸತ್ಯ ಹೊರಗೆ ಬರಬಾರ್ದು ಅಂತಂದ್ರೆ ಅವಳಿದ್ದ ಜಾಗಕ್ಕೆ ಹೋಗಿ ಅವಳ ಕತೆನ ಮುಗಿಸೋದಕ್ಕೆ ನಾನ್ ರೆಡಿ. ನಾನ್ ಸೇಫ್ ಆಗ್ಬೇಕಷ್ಟೆ, ಅದೇ ನನಗೆ ತುಂಬಾ ಮುಖ್ಯ. ನಾನು ಸೇಫ್ ಆಗ್ತೀನಿ ಅಂತಂದ್ರೆ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀನಿ. ನನ್ನ ತಂಗಿ ಸರಸ್ವತಿ ಆ ಮನೆ ಸೊಸೆ, ಆ ಮನೆಗೆ ಎಂಟ್ರಿ ತಗೊಳ್ಳೋದು, ಅರ್ಧ ಸತ್ತಿರೋ ಪವಿತ್ರನ ಪೂರ್ತಿಯಾಗಿ ಸಾಯಿಸೋದು ನನಗೆ ಜಾಸ್ತಿ ಸಮಯ ತಗೊಳಲ್ಲ. ಆ ದೇವ್ರೆ ಬಂದ್ರು ಆ ಪವಿತ್ರನ್ ಕಾಪಾಡೋದಿಕ್ಕಾಗಲ್ಲ. ನಾನಿರೋವರೆಗೂ ಯಾವ ಪ್ಲಾನ್ಸು ವರ್ಕ್ ಆಗಲ್ಲ. ನಿಮ್ಮ ಸುತ್ತಮುತ್ತ ಮುಖವಾಡ ಹಾಕೊಂಡು ನಿಮಗೆ ಕೊಲ್ಲೋಕೆ ಕಾಯ್ತಿರೋ ಗೋಮುಖ ವ್ಯಾಘ್ರಗಳಿವೆ. ಅವ್ರು ನಿಮ್ಮನ್ನು ಕೊಲ್ಲೋದಲ್ಲ, ನಿಮ್ಮ ಅಕ್ಕಪಕ್ಕ ಸುಳಿಯೋಕ್ಕೂ ನಾನು ಬಿಡಲ್ಲ. ನಿಮ್ಮನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ.